ಪಟ್ನಾ ಪೈರೇಟ್ಸ್ ಅವ್ರಿಗೆ ಈ ಒಂದು ಸೀಸನ್ನು ಖುಷಿ ಅನ್ನೋ ವರ್ಡ್ಗೆ ಮೀನಿಂಗೇ ಗೊತ್ತಿರಲಿಲ್ಲ ಮಗ, ಮೀನಿಂಗೇ ಗೊತ್ತಿರಲಿಲ್ಲ ಅಂತ ನನ್ನ ಮಕ್ಕಳಿಗೆ ಹೋಗ್ಬಿಟ್ಟು ನಮ್ಮ ಬೆಂಗಳೂರು ಬುಲ್ಸ್ ಅವರು ಫ್ರೀಯಾಗಿ ಹ್ಯಾಪಿನೆಸ್ನ ಶೇರ್ ಮಾಡಿಬಿಟ್ಟು ತಗೊಳ್ಳಿ ಖುಷಿಯಾಗಿರಿ, ಹೆಂಗೆ ಇದ್ರು ಮನೆಗೆ ಹೋಗ್ತಾ ಇದ್ದೀರಾ, ನಗ್ನಗ್ತಾ ಒಂದೆರಡು ಪಾಯಿಂಟ್ನ ತೊಗೊಂಡು ಹೋಗಿ ಮನೆ ಕಡೆ ಅಂತ ಕೊಟ್ಬಿಟ್ಟು ಬಂದಿತ್ತು. ಆ ಥರ ಇತ್ತು ಇವತ್ತಿನ ಮ್ಯಾಚು. ಆ ಒಂದು ಲಾಸ್ಟ್ 7 ಮಿನಿಟ್ ಎಫರ್ಟ್ ಇದೆಯಲ್ಲ ನಮ್ಮ ಬೆಂಗಳೂರು ಬುಲ್ಸ್ ಕಡೆಯಿಂದ ಕಮ್ ಬ್ಯಾಕ್ ಕಿಂಗ್ಸ್ಗಳಂತ ಮತ್ತೆ ಪ್ರೂವ್ ಮಾಡಿದ್ದಾರೆ. ಬಟ್ ಆ ಲಾಸ್ಟ್ 7 ಮಿನಿಟ್ಸ್ ಎಫರ್ಟ್ನ ಸ್ಟಾರ್ಟಿಂಗಿಂದನೇ ಆಡ್ಬಿಟ್ಟು ಡಾಮಿನೇಟ್ ಮಾಡಿದ್ರೆ ಬೆಂಗಳೂರು ಬುಲ್ಸರು ಈಸಿಯಾಗಿ ಗೆಲ್ತಾರೆ. ಬಟ್ ಎಲ್ಲ ಮ್ಯಾಚು ಇದೊಂದೇ ಸೇಮ್ ಮಿಸ್ಟೇಕ್ನ ಮಾಡ್ತಾ ಇರೋದು. ಬಟ್ ಈ ಒಂದು ಟೈ ಬ್ರೇಕರ್ ಇದೆಯಲ್ಲ ಮಗ, ಏನು ಹೇಳಿ ಅದಕ್ಕೆ, ಈ ಒಂದು ಸೀಸನ್ ಈ ಟೈ ಬ್ರೇಕರ್ ನಮ್ಮ ಬೆಂಗಳೂರು ಬುಲ್ಸನ್ನ ಫುಲ್ಲು ಮುಳುಗಿಸ್ತಾ ಇದೆ, ಫುಲ್ ಮುಳುಗಿಸ್ಬಿಟ್ಟಿದೆ ಆಲ್ರೆಡಿ ಹಾಕೊಂಡು. 3 ಟೈ ಬ್ರೇಕರು ಕೂಡ ಹೊಗೆ ಹಾಕೊಂಡಿರೋದು. ಪುರಿ ಪಟ್ನಾಸ್ ವಿರುದ್ಧ 2 ಸಲ ಆಡಿದ್ವಿ ಟೈ ಬ್ರೇಕರು, ಅದು ಕೂಡ ಹೊಗೆ ಹಾಕುತ್ತು. ಸೊ ಇವತ್ತು ಪಟ್ನಾ ಪೈರೇಟ್ಸ್ ವಿರುದ್ಧ ಆಡ್ತೀವಿ, ಅದು ಕೂಡ ಹೊಗೆ ಹಾಕೋತದೆ. ಬಟ್ ಈ ಟೈ ಬ್ರೇಕರ್ ನಮ್ಮ ಬೆಂಗಳೂರು ಬುಲ್ಸರು ಸ್ವಲ್ಪ ಗಾಬರಿ ಆಗ್ತದೆ, ನರ್ವಸ್ ಆಗ್ತಾರೆ ಅಂತ ನನಗೇನೋ ಫೀಲ್ ಆಗ್ತಾ ಇದೆ. ಸೊ ಏನೂ ಮಾಡೋಕ್ಕಾಗಲ್ಲ. ಬಟ್ ಅಂಪೈರಿಂದ ಏನಾದರೂ ಮೋಸ ಆಯ್ತಾ ಮಗ? ಯಾಕಂತ ಹೇಳಿದ್ರೆ ಆ ಟೈ ಬ್ರೇಕರಲ್ಲಿ ಅವ್ರ ಕಡೆ ಪಟ್ನಾ ಪೈರೇಟ್ಸ್ ಕಡೆ ರೇಡರು ಬರ್ತಾರೆ, ದೀಪಕ್ ಶಂಕರ್ ಅವರನ್ನ ಟ್ಯಾಕಲ್ ಮಾಡ್ತಾರೆ. ಬಟ್ ಆ ಒಂದು ಟ್ಯಾಕಲ್ ಏನಾದರೂ ಸಕ್ಕತ್ತಾಗೆ ಮಾಡಿರ್ತಾರೆ. ಬಟ್ ಫುಲ್ಲು ಜರ್ಕೆಲ್ಲ ಹೊಡೆದು ಹೆಂಗೋ ಬಿಡ್ಸ್ಕೊಂಡು ಹೋಗ್ಬಿಡ್ತಾರೆ. ಬಟ್ 3 ಸೆಕೆಂಡ್ ಹೋಲ್ಡ್ ಮಾಡಿರ್ತಾರೆ ದೀಪಕ್ ಶಂಕರ್ ಅವರು. ಬಟ್ ಅವಾಗೇನಾದರೂ ಟೀಮ್ ಫುಲ್ಲು ಬಂದು ಅವ್ರನ್ನ ಟ್ಯಾಕಲ್ ಮಾಡಿದರೆ ಇವತ್ತಿನ ಮ್ಯಾಚು ಪಕ್ಕಾ ಗೆಲ್ತಾ ಇದ್ವಿ. ಬಟ್ ಎಲ್ಲರೂ ನೋಡ್ಕೊಂಡು ಕೂತ್ಕೊಂಡಿದ್ರು. ಆ ಒಂದು ರೇಡಲ್ಲಿ ಮತ್ತೆ ರಿವ್ಯೂ ತಗೊಳ್ತಾರೆ ಪಟ್ನಾ ಪೈರೇಟ್ಸ್ ಕಡೆಗೆ. ಬಟ್ ಅವ್ರು ರಿವ್ಯೂ ತೊಗೊಂಡಿದ್ದು ಬೋನಸ್ ಮತ್ತು ಒಂದು ಟಚ್ ಪಾಯಿಂಟ್ ಅಂತ. ಬಟ್ ಅಲ್ಲಾಗಿದ್ದು ಸೀನೇ ಬೇರೆ. ಗಣೇಶ್ ಬಿ ಅವರು ಕೂಡ ಮಧ್ಯೆ ಕೈ ಆಡಿಸ್ಬಿಟ್ಟಿದ್ರು, ಅದು ಕೂಡ ಟಚ್ ಆಗಿ ಅಲ್ಲೂ ಕೂಡ ಹೋಗ್ಬಿಡ್ತು. ಬಟ್ ಥರ್ಡ್ ಅಂಪೈರ್ ಸ್ವಲ್ಪ ಇದ್ರ ಬಗ್ಗೆ ಯೋಚನೆ ಮಾಡಲೇಬೇಕು. ಅವ್ರು ತೊಗೊಂಡಿದ್ದು ರಿವ್ಯೂ ಮಾತ್ರ ಕೊಡಬೇಕಾಗಿತ್ತು. ಬಟ್ ಅದು ರೂಲ್ಸ್ ಏನೂ ಮಾಡೋಕ್ಕಾಗಲ್ಲ. ಬಟ್ ಎಲ್ಲರಿಗೂ ಕಣ್ಣು ಮುಂದೆ ಕಾಣ್ತಾ ಇದೆ. ಅದೇನಾದ್ರು ರಿವರ್ಸ್ ಏನಾದ್ರು ರಿಸಲ್ಟ್ನ ಕೊಟ್ಟರೆ ಹಾಕ್ಕೊಂಡು ಇಡ್ತಾರೆ ಅವ್ರಿಗೆ ಪಕ್ಕ. ಬಟ್ ಬೆಂಗಳೂರು ಬುಲ್ಸ್ ಕಡೆ ಇವತ್ತು ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋದಾದರೆ ಅಲಿರಿಜಾ ಮಿರ್ಜಾನ್ ಒಬ್ಬರೇ ಮಗ 17 ಪಾಯಿಂಟ್ನ ತೊಗೊಂಡಿದ್ದು. ಇನ್ನು ಯಾರೂ ಪರ್ಫಾರ್ಮ್ ಮಾಡಲಿಲ್ಲ. ಯಾರೂ ಪರ್ಫಾರ್ಮ್ ಮಾಡಲಿಲ್ಲ. ರೈಡಿಂಗ್ ಡಿಪಾರ್ಟ್ಮೆಂಟಲ್ಲೂ ಓಕೆ, ಇವರೊಬ್ಬರೇ ಪರ್ಫಾರ್ಮ್ ಮಾಡಿದ್ದು. ಆಕಾಶ್ ಇಂಡೆ ಇಲ್ಲ ಮತ್ತು ಆಶೀಶ್ ಮಲಿಕ್ ಇಲ್ಲ. ಬಟ್ ಡಿಫೆಂಡಿಂಗ್ ಡಿಪಾರ್ಟ್ಮೆಂಟ್ ಇದೆಯಲ್ಲ ಫುಲ್ ವರ್ಸ್ಟ್ ಮಗ ಇವತ್ತಂತೂ, ಫುಲ್ಲು ವರ್ಸ್ಟ್. ಯಾರು ಕೂಡ ಟ್ಯಾಕಲ್ ಪಾಯಿಂಟ್ನ ತಗೊಂಡಿಲ್ಲ. ಅಯಾನ್ ಲೋಚಬ್ ಅವರಂತೂ ಫುಲ್ ಈಸಿಯಾಗಿ ಯೋಗೇಶ್ ದೇನ ಔಟ್ ಮಾಡ್ತಾಯಿದ್ರು. ಯೋಗೇಶ್ ದೇ ಆಗಲ್ಲ ಅಂದರೂ ಕೂಡ ಮತ್ತೆ ಒಂದು ಈಗೋ ಇದೆಯಲ್ಲ, ಈಗೋಯಿಂದನೇ ಇವತ್ತಿನ ಮ್ಯಾಚ್ ಬೆಂಗಳೂರು ಬುಲ್ಸ್ ಸೋತರು ಅಂತಲೇ ಹೇಳ್ಬೋದು. ಯೋಗೇಶ್ ದೇ ಸುಮ್ಮನೆ ಹೋಗಿ ಅಯಾನ್ ಲೋಚಬ್ಗೆ ಔಟ್ ಆಗ್ತಾಯಿದ್ರು. ಆಗಲ್ಲ ಅಂತ ಗೊತ್ತು, ಸುಮ್ಮನೆ ಬಿಟ್ಬಿಟ್ರೆ ಒಂದು ಪಾಯಿಂಟ್ಸ್ ಆದರೂ ಉಳ್ಕೋತಾಯಿತು. ಅದಕ್ಕೋಸ್ಕರ BC ರಮೇಶ್ ಅವರು ಬನ್ನಿ ನೀವು ಆಚೆ, ನಾವು ಬೇರೆಯವ್ರನ್ನ ಆಡಿಸ್ತೀವಿ, ಸ್ವಲ್ಪ ನೀವು ತುಂಬ ಅವ್ರಿಗೆ ಔಟ್ ಆಗ್ತಾಯಿದ್ದಾರೆ ಅಂತ ಹೇಳ್ಬಿಟ್ಟು ಆಚೆ ಕೂರಿಸಿದ್ರು. ಬಟ್ ಆದರೂ ಕೂಡ ಲಾಸ್ಟ್ 7 ಮಿನಿಟ್ ಎಫರ್ಟು ಎಲ್ಲ ವೇಸ್ಟ್ ವೇಸ್ಟೇ ಆಗಿಬಿಡ್ತು. ಅದರಲ್ಲೂ ಅಲಿರಿಜಾ ಅವರು ಲಾಸ್ಟ್ ಬರೀ 3 ಸೆಕೆಂಡ್ಸಲ್ಲಿ ಹೋಗಿ ಒಂದು ರೇಟ್ ಪಾಯಿಂಟ್ನ ತೊಗೊಬಂದರು, ಅದಂತೂ ನೆಕ್ಸ್ಟ್ ಲೆವೆಲು. ಮತ್ತು ಲಾಸ್ಟ್ 1 ಸೆಕೆಂಡ್ ಹೋಲ್ಡ್ ಮಾಡಿರ್ತಾರೆ, ಒಂದೇ 1 ಸೆಕೆಂಡು. ಅದರಲ್ಲಿ ನಮ್ಮ ಬೆಂಗಳೂರು ಬುಲ್ಸರು ಟ್ಯಾಕಲ್ನ ಮಾಡ್ತಾರೆ ಅಯಾನ್ ಲೋಚಬ್ನ. ಅದಂತೂ ಬೆಂಕಿ ಅಲ್ಲಿಗೆ ಪಟ್ನಾ ಪೈರೇಟ್ಸ್ವ್ರಿಗೆ ಬಂತು ಬಾಯಿಗೆ. ಬಟ್ ಪಟ್ನಾ ಪೈರೇಟ್ಸವರು ಈಸಿಯಾಗಿ ಗೆಲ್ಬೋದಾಗಿತ್ತು. ಸ್ವಲ್ಪ ಗಾಬರಿ, ಅವರು ಕೂಡ ನರ್ವಸ್ ಆದರು ಆ್ಯಕ್ಚುಲಿ. ಬಟ್ ಎಂಡ್ ಆಫ್ ದಿ ಡೇ ನಮ್ಮ ಬೆಂಗಳೂರು ಬುಲ್ಸರ್ಗೆ ಬರ್ತಾ ಇದೆ ಬಾಯಿಗೆ. ಇನ್ನು 3 ಮ್ಯಾಚ್ ಇದೆ, 3 ಗೆದ್ರೆ ಟಾಪ್ 4 ಫಿನಿಷ್ ಮಾಡೋಕ್ಕೆ ಚಾನ್ಸ್ ಇರುತ್ತೆ. ಇವತ್ತು ತೆಲುಗು ಟೈಟನ್ಸರು ಮುಂಬೈ ಮೇಲೆ ಸೋಲ್ಬೇಕು ಮಗ, ಆವಾಗಲೇ ಚಾನ್ಸ್ ಇರೋದು. ಬಟ್ ಮ್ಯಾಚ್ ಕೂಡ ನಡೀತಾ ಇದೆ, ನೋಡೋದ ಏನಾಗುತ್ತೆ ಅಂತ. ಬಟ್ ಬೆಂಗಳೂರು ಬುಲ್ಸರು ಗೆಲ್ಲಬೇಕಾಗಿತ್ತು ಇವತ್ತಿನ ಮ್ಯಾಚು. ಅದೇನಾಗುತ್ತೋ ಫುಲ್ಲು ಪ್ರೆಷರ್ ಹಿಡಿದಾರೆ ಅಂತ ನನಗೇನೋ ಫೀಲ್ ಆಗ್ತಾಯಿದೆ. ಯಾಕಂತ ಹೇಳಿದ್ರೆ ಕ್ರೂಷಿಯಲ್ ಮೂಮೆಂಟ್ ಅಲ್ವಾ, ಇವಾಗ ಗೆಲ್ಲೇಬೇಕು ಅಂತ ಆಡ್ತಾರೆ. ಬಟ್ ಪಟ್ನಾ ಪೈರೇಟ್ಸು ನೋಡಿ ಬಿಂದಾಸಾಗಿ ಆಡಿದ್ರು, ಫುಲ್ ಬಿಂದಾಸಾಗಿ ಆಡಿದ್ರು, ತಲೆನೇ ಕೆಡ್ಸ್ಕೊಳ್ಳಿಲ್ಲ. ಯಾಕಂತ ಹೇಳಿದ್ರೆ ಅವ್ರಿಗೆ ಗೊತ್ತು ಈ ಒಂದು ಸೀಸನ್ನು ನಮ್ಮ ಕಡೆಯಿಂದ ಏನೂ ಕಾಂಟ್ರಿಬ್ಯೂಟ್ ಮಾಡೋಕ್ಕಾಗಲ್ಲ, ಎಲ್ಲೂ ಕೂಡ ಹೋಗೋಕ್ಕಾಗಲ್ಲ. ಟಾಪ್ 8 ಟಾಪ್ 4 ಎಲ್ಲ ಯೋಚನೆ ಮಾಡೋಂಗಿಲ್ಲ, ಟಾಪ್ 8 ಕೂಡ ಫಿನಿಷ್ ಮಾಡೋಕ್ಕಾಗಲ್ಲ ಅಂತ ಗೊತ್ತಿದ್ದು. ಅದಕ್ಕೋಸ್ಕರ ಬಿಂದಾಸಾಗೆ ಆಡಿದ್ರು, ಅವರು ಗೆದ್ದರು. ಬಟ್ ಅವರು ಇನ್ನೂ ಈಸಿಯಾಗಿ ಗೆಲ್ಬೋದಾಗಿತ್ತು, ಸ್ವಲ್ಪ ಮಿಸ್ಟೇಕ್ಸ್ನೇ ಮಾಡಿದ್ರು ಆ್ಯಕ್ಚುಲಿ. ಸೊ ನಮ್ಮ ಬೆಂಗಳೂರು ಬುಲ್ಸರು ಫುಲ್ಲು ಸ್ವಲ್ಪ ನರ್ವಸ್ ಆಗಿ ಪ್ರೆಷರಿಂದ ಇವತ್ತಿನ ಮ್ಯಾಚ್ನ ಸೋತರು ಅಂತ ನನಗೇನೋ ಅನ್ನಿಸ್ತು. ನಿಮಗೇನೋ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ಬಟ್ ಇನ್ನು 3 ಮ್ಯಾಚ್ ಇದೆ ಮಗ, 3 ಗೆಲ್ಲೇಬೇಕು ಬೆಂಗಳೂರು ಬುಲ್ಸರು. ಸೊ ಅಂಪೈರಿಂದನೂ ಸ್ವಲ್ಪ ಮಿಸ್ಟೇಕ್ಸ್ಗಳು ಆಗ್ತಾಯಿದೆ. ಬಟ್ ಆಶೀಶ್ ಮಲಿಕಿಂದ ಸ್ವಲ್ಪ ಇವತ್ತು ಬೆಟರ್ ರೇಟ್ ಬಂದಿದೆ, ಚೆನ್ನಾಗಿರ್ತಾಯಿತ್ತು. ಬಟ್ ಎಲ್ಲ ಮ್ಯಾಚು ಕೂಡ ಒಂದು 4-5 ಪಾಯಿಂಟ್ನ ಬರ್ತಾಯಿದ್ರು. ಬಟ್ ಇವತ್ತು ಏನೂ ಮಾಡಲೇ ಇಲ್ಲ ಬೆಂಗಳೂರು ಬುಲ್ಸ್ ಟೀಮ್ಗೆ. ಓಕೆ ಆಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಗಣೇಶ್ ಬಿ ಅಂತೂ ಫುಲ್ಲು ಈ ಕಡೆಯಿಂದ ಆ ಕಡೆ ಫುಲ್ಲು ಓಡಾಡಿಸ್ಕೊಂಡೆಲ್ಲ ಎಲ್ಲರಿಗೂ ಕೊಡ್ತಾರೆ. ಅವರು ಒಂದು ಪಾಯಿಂಟ್ನ ಬಂದರು. ಬಟ್ ಸಾಕಾಗಲಿಲ್ಲ ಮಗ.
ಗಣೇಶ್ ಬಿ ಸ್ವಲ್ಪ ಬೇಗ ಕರೆಸ್ಬೇಕಾಗಿತ್ತು. ಬಿಕಾಸ್ ಗಣೇಶ್ ಬಿ ಕೆಲಸ ಏನಂತ ಹೇಳಿದ್ರೆ ಫುಲ್ಲು ಅಪೋಸಿಟ್ ಟೀಮ್ ಎಲ್ಲ ಪ್ಲೇಯರ್ಸ್ನೂ ಕೂಡ ಫುಲ್ ಸಫಲ್ ಮಾಡಿ ಎಲ್ಲರಿಗೂ ಬೇಗ ಟಯರ್ಡ್ ಮಾಡ್ತಾರೆ. ಆ ಕಡೆ ಒಂದು ಕಡೆ ನಿಂತ್ಕೊಳ್ಳೋಂತೂ ಸೀನೇ ಇಲ್ಲ, ಅವರು ಎಲ್ಲ ಕಡೆ ಹೋಗೋಕ್ಕೆ ಬರ್ತಾ ಇರ್ತಾರೆ. ಅವ್ರು ಮಾಡಿದ್ದೇ 2-3 ರೇಡ್ ಅಷ್ಟೇ, ಬೇಗ ಕರೆಸಿದ್ರೆ ಚೆನ್ನಾಗಿರ್ತಾಯಿತ್ತು. ಇಷ್ಟೇ ಕತೆಗಳಾಗಿದೆ ಇವತ್ತಿನ ಮ್ಯಾಚಲ್ಲಿ. ಸೋತ್ವಿ ಅಷ್ಟೇ, ಎಂಡ್ ಆಫ್ ದಿ ಡೇ ವಿ ಲಾಸ್ ದ ಮ್ಯಾಚ್, ದಟ್ಸ್ ಇಟ್. ನಿಮ್ಗೇನು ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ಯಾವ್ಯಾವ ಒಂದು ಡಿಪಾರ್ಟ್ಮೆಂಟಲ್ಲಿ ಬೆಂಗಳೂರು ಬುಲ್ಸರು ಇನ್ನೂ ಬೆಟರಾಗಿ ಬರಬೇಕು ಅಂತ, ಡಿಫೆಂಡಿಂಗಲ್ಲಿ ಬೆಟರಾಗಿ ಬರಲೇಬೇಕು. ಬಿಕಾಸ್ ಒನ್ ಆಫ್ ದಿ ಬೆಸ್ಟ್ ಡಿಫೆಂಡರ್ಸು ನಮ್ಮ ಟೀಮಲ್ಲಿ ಇರೋದು. ಅಷ್ಟೇ ಬಿಟ್ಟರೆ ಬೇರೆ ಏನಿಲ್ಲ. ನಿಮ್ಗೇನು ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡ್ಕೊಳ್ಳಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಹೋಗಿ ಜಾಯ್ನ್ ಆಗಿ. ಸಿಗ್ತೀನಿ ಆಗಿ ನೆಕ್ಸ್ಟ್ ವೀಡಿಯೋದಲ್ಲಿ ಬಾಯ್ಸ್. ಸಿ ಯು.